ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. ಅಶ್ವಥ್, ನೀನೆಂತ ಮೂರ್ಖ ಮಾರಾಯ. ಇನ್ನೊಬ್ರು ಹೇಳ್ತಾರೆ, ಅಶ್ವಥ್ ನೀನು ಅವ್ರ ಜೊತೆ ಬಿಹೇವ್ ಮಾಡಿದ್ದು ಸ್ವಲ್ಪ ಏನೋ ಸರಿ ಇರಲಿಲ್ಲ. ಇದು ಎರಡರಲ್ಲಿ ಯಾವ ಸೆಂಟೆನ್ಸ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಅಂತ ಅನಿಸ್ತದೆ? ಅಫ್ಕೋರ್ಸ್ ಎರಡನೇದಲ್ವಾ. ನಾವು ಯಾರನ್ನಾದ್ರೂ, ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಲೇಬಲ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಅಂದ್ರೆ ಅವರನ್ನ ಹೆಸರಿಸೋದು. ನೀನು ಇದೇ ತರ, ನೀನು ಅದೇ ತರ, ನೀನು ಹಂಗೇನೆ. ಮಕ್ಕಳು ಅಥವಾ ಬೇರೆಯವರು ಬಿಟ್ಟು ನಮ್ಮನ್ನು ಕೂಡ ನಾನು ಹಿಂಗೇನೆ, ನಾನು ಲೇಜಿ, ಅಥವಾ ಈವನ್ ಪಾಸಿಟಿವ್ ಆಗಿರ್ಬೋದು, ನಾನು ತುಂಬಾ ಸ್ಮಾರ್ಟ್, ನಾನು ತುಂಬಾ ಇಂಟೆಲಿಜೆಂಟ್. ಈ ತರ ಲೇಬಲ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟವಾಗುತ್ತೆ, ಮುಖ್ಯವಾಗಿ ಮಕ್ಕಳಿಗೆ. ಯಾಕೆ ನೋಡಿ, ಈಗ ನೀವು ಅಡುಗೆ ಮನೆಗೆ ಹೋಗ್ತೀರಾ, ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಕ್ಕೆ ಒಂದೊಂದು ಲೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದಕ್ಕೆ ಉಪ್ಪಿದೆ, ಒಂದಕ್ಕೆ ಸಕ್ಕರೆ ಇದೆ, ಒಂದಕ್ಕೆ ಸಾಸಿವೆ, ಒಂದಕ್ಕೆ ಜೀರಿಗೆ. ಈಗ ನೀವು ಉಪ್ಪಿರೋ ಡಬ್ಬದಲ್ಲಿ ಸಕ್ಕರೆ ಸುರಿಯಕ್ಕಾಗತ್ತಾ? ಆಗಲ್ಲ. ಹಾಗೆ ಸಕ್ಕರೆ ಇರೋ ಡಬ್ಬದಲ್ಲಿ ಉಪ್ಪು ಸುರಿತೀರಾ? ಸುರಿಯೋದಿಲ್ಲ. ಯಾಕೆ? ಆ ಜಾರಿಗೆ ಆಲ್ರೆಡಿ ಲೇಬಲ್ ಇದ್ಬಿಟ್ಟಿದೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ ಅನ್ನ ನನಗೆ ಮುಕ್ತಾ ಫೌಂಡೇಶನಿನ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಈ ಲೇಬಲ್ ಅನ್ನೋದು ಏನಾಗುತ್ತೆ, ನಮಗೆ ಒಂದು ಹಣೆಪಟ್ಟಿ ಆಗ್ಬಿಡತ್ತೆ. ಹಣೆಪಟ್ಟಿ ಆದವಾಗ ನಾನು ಆ ಹಣೆಪಟ್ಟಿನ ಪ್ರೂವ್ ಮಾಡ್ಲಿಕ್ಕೆ ಬದುಕ್ತೇನೆ ಹೊರತು ಅದರಿಂದ ಹೊರಗಡೆ ಬರೋದು ಬಹಳ ಬಹಳ ಕಷ್ಟ. ಮುಖ್ಯವಾಗಿ ಮಕ್ಕಳನ್ನ ಬೆಳೆಸುವಾಗ ಇದನ್ನ ನಾವು ತುಂಬಾ ಜಾಗರೂಕತೆಯಿಂದ ಮಾಡ್ಬೇಕಾಗತ್ತೆ. ನಾವು ಹಲವಾರು ರೀತಿಯಲ್ಲಿ ಮಕ್ಕಳನ್ನ ನೆಗೆಟಿವ್ ಆಗಿ ಲೇಬಲ್ ಮಾಡ್ತೇವೆ. ಯಾವ ತರ? ಆನಿಮಲ್ಸ್ ಹಿಡಿದು ಕರಿಬಹುದು. ನೀನ್ ದೊಡ್ಡ ಮಂಗ ತರ ಇದೀಯಾ, ಏಯ್ ಯಾಕೆ ಹಂದಿ ತರ ಮಾಡ್ತಾ ಇದೀಯಾ, ನೀನ್ ದೊಡ್ಡ ಗೂಬೆ, ಕತ್ತೆ. ಈ ತರ ಆನಿಮಲ್, ಪ್ರಾಣಿಗಳ ಹೆಸರು ಹೇಳಿ ಅವರನ್ನ ಲೇಬಲ್ ಮಾಡ್ತೇವೆ. ಒಂದ್ ಮಟ್ಟಿಗೆ ಸ್ವಲ್ಪ ತಮಾಷೆ ಅಂತ ಅನ್ಸಿದ್ರು ಅದು ಅವ್ರ ಮನಸ್ಸೊಳಗಡೆ ಇಳಿದ್ಬಿಟ್ಟು, ಓ ನಾನು ಮಂಗನ್ ತರನಾ, ಓ ನಾನು ಕತ್ತೆ ತರನಾ, ನಾನು ಹಂದಿ ತರ ಲೇಜಿನಾ, ಈ ತರ ಫೀಲಿಂಗ್ಗಳು ಮನಸ್ಸೊಳಗಡೆ ಬಂದ್ಬಿಡತ್ತೆ. ಆದ್ರಿಂದ ಆ ತರ ಮಾಡೋದು ಒಳ್ಳೇದಲ್ಲ. ಎರಡನೇದು, ನಾವು ಕೆಲವೊಂದು ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೇವೆ. ಯಾವ ತರ? ನೀನು ಸ್ಟುಪಿಡ್, ನೀನು ಮೂರ್ಖ, ನೀನು ನಾಲಾಯಕ್, ನೀನೇನು ಕೆಲ್ಸಕ್ಕೆ ಬರೋದಿಲ್ಲ, ನೀನು ದಂಡಪಿಂಡ, ನೀನು ಕೋಪಿಷ್ಟ. ಈ ತರ ಹಲವಾರು ವರ್ಡ್ಗಳನ್ನ ಯೂಸ್ ಮಾಡ್ತೇವೆ. ಆ ಸ್ಟ್ರಾಂಗ್ ವರ್ಡ್ಗಳು, ಶಬ್ದಗಳು ಏನಾಗತ್ತೆ, ಅದು ಕೂಡ ಮಕ್ಕಳ ಮನಸ್ಸೊಳಗಡೆ ಇಳ್ಬಿಟ್ಟು, ಓ ನಾನ್ ಹೀಗಾ, ಓ ನಾನ್ ಹೀಗೇನಾ, ಓ ನಾನ್ ಯಾವಾಗ್ಲೂ ಹೀಗೆ ಇರ್ತೀನಾ, ಓ ನಾನು ಏನ್ ಮಾಡಿದ್ರು ಅವ್ರು ಇದೇ ತರ ಹೇಳ್ತಾರೆ, ಸೊ ನಾನು ಇದರಿಂದ ಹೊರಗಡೆ ಬಂದು ಏನ್ ಪ್ರಯೋಜನ? ಅದರಿಂದ ಹೊರಗಡೆ ಬರ್ಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಇನ್ನು ಮೂರನೇ ತರ ನೆಗೆಟಿವ್ ಲೇಬಲಿಂಗ್ ಅಂದ್ರೆ, ನಾವು ನಮ್ಮ ಮಕ್ಕಳು ಯಾವ ತರ ಆಗ್ಬಾರ್ದು ಅಂತ ಬಯಸ್ತೇವೆ ಅದನ್ನ ಹೇಳ್ತೇವೆ. ನೀನ್ ಲೇಜಿ ಆಗ್ಬೇಡ. ಲೇಜಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅವನು ಆಕ್ಟಿವ್ ಆಗ್ಬೇಕು ಅಥವಾ ಅವಳು ಆಕ್ಟಿವ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಾವು ಅವರು ಏನ್ ಆಗ್ಬೇಕು ಅದನ್ನ ಅವ್ರಿಗೆ ಹೇಳ್ಬೇಕು ಹೊರತು ಏನ್ ಆಗ್ಬಾರ್ದು ಅದನ್ನ ಹೇಳ್ಬಾರ್ದು. ಈ ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಮಂಗನ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಮಂಗನೇ ಬರುತ್ತೆ ಅಲ್ವಾ. ಈ ಡೋರ್ ಅನ್ನ ಜೋರಾಗಿ ಹಾಕಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಡೋರ್ ಅನ್ನ ಜೋರಾಗಿ ಹಾಕುವಂಥದ್ದೇ ಚಿತ್ರ ಬರುತ್ತೆ. ಆದ್ರಿಂದ ನಿಮ್ಗೆ ಏನ್ ಆಗ್ಬಾರ್ದು ಅದನ್ನ ಹೇಳೋದ್ರ ಬದಲು ಏನ್ ಆಗ್ಬೇಕು, ಸಿಟ್ಟು ಮಾಡ್ಕೋಬೇಡ ಅನ್ನೋದ್ರ ಬದಲು ಕಾಮ್ ಆಗಿರು, ರಿಲ್ಯಾಕ್ಸ್ ಆಗಿರು, ಈ ತರ ಹೇಳ್ಬೇಕು. ಇನ್ನು ನಾಲ್ಕನೇ ವೆರೈಟಿ ಬಹಳ ತುಂಬಾ ಕನಿಷ್ಠವಾಗಿ ಹೇಳೋದು, ನಮಗೆ ಯಾರು ಆಗೋದಿಲ್ಲ ಅವರನ್ನ ಹೇಳಿ ಲೇಬಲ್ ಮಾಡೋದು. ನೀನ್ ನಿನ್ನ ಅಪ್ಪನ ತರನೇ, ನಿನ್ನ ಅಮ್ಮನ ತರನೇ, ಅಥವಾ ನೀನ್ ನಿಮ್ಮ ಅಜ್ಜಿ ತರನೇ, ಅಜ್ಜನ್ ತರನೇ. ಅವರು ಯಾವ ತರ ತಗೊಳ್ತಾರೆ ಮಕ್ಕಳು ಅಂದ್ರೆ, ನಾನು ಅಜ್ಜನ್ ತರ ಹೌದೋ ಅಲ್ವೋ, ಬಟ್ ನನ್ನ ಅಪ್ಪನಿಗೆ ಅಥವಾ ನನ್ನ ಅಮ್ಮನಿಗೆ ಅಜ್ಜನ್ ಕಂಡ್ರೆ ಆಗೋದಿಲ್ಲ, ಅಥವಾ ಅಜ್ಜಿ ಕಂಡ್ರೆ ಆಗೋದಿಲ್ಲ, ಅಥವಾ ಅಪ್ಪನಿಗೆ ಅಮ್ಮನ್ ಕಂಡ್ರೆ ಆಗೋದಿಲ್ಲ. ಅದಂತೂ ಅವರಿಗೆ 100% ಗೊತ್ತಾಗ್ತದೆ. ಸೊ ಆ ತರ ಮಾಡೋದು ಕೂಡ ಒಳ್ಳೇದಲ್ಲ. ಇನ್ನು ಕೊನೆಯದು, ಐದನೇದಂದ್ರೆ, ಮಕ್ಕಳು ಯಾವುದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅದನ್ನ ಹಿಡಿದು ಅವರಿಗೆ ಲೇಬಲ್ ಹಾಕ್ಬಿಡ್ತಾರೆ. ನೀನು ಮ್ಯಾಥ್ಸ್ ಅಲ್ಲಿ ಮೂರ್ಖ, ನಿನಗೆ ಸೈನ್ಸ್ ಅಂದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ. ನೋಡಿ, ಅವರು ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ. ನೀವು ಇನ್ನ ಆ ತರ ಹೇಳ್ತಾ ಹೋದ್ರೆ, ಓ ನಾನು ಯಾವಾಗ್ಲೂ ಮೂರ್ಖ ಅಲ್ವಾ, ಓ ನನ್ ಬರೋದೇ ಇಲ್ಲ ಅಲ್ವಾ. ಸೊ ಈ ತರ ಫೀಲಿಂಗ್ಗಳು, ಈ ತರ ಎಮೋಷನ್ಗಳು ಅವರಲ್ಲಿ ಡೆವಲಪ್ ಆಗಿ ಆ ಲೇಬಲ್ ಅನ್ನ ಅವರು 100% ಅವ್ರ ಹಣೆ ಮೇಲೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾದ್ರೆ ಪಾಸಿಟಿವ್ ಲೇಬಲ್ ಬಗ್ಗೆ ಏನ್ ಹೇಳ್ತೀರಾ? ಒಂದು ಮಟ್ಟಿಗೆ ಇದು ಒಳ್ಳೇದು, ಬಟ್ ಮಕ್ಕಳು ಯಾವ ತರ ಅದನ್ನ ತಗೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ನೀನ್ ಬಹಳ ಶಣೆ ಇದೀಯಾ, ನೀನ್ ಬಹಳ ಸ್ಮಾರ್ಟ್ ಇದೆಯಾ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಸೊ ಅವರು ಇದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು. ನಾನು ಸ್ಮಾರ್ಟ್ ಇದ್ದೇನೆ, ಇನ್ನ ಸ್ಮಾರ್ಟ್ ಆಗ್ಲಿಕ್ಕೆ ವರ್ಕ್ ಮಾಡ್ಬೇಕು ಅಂತ ತಗೊಂಡ್ರೆ ಓಕೆ. ಇಲ್ಲ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ನನಗೆ ಸ್ಮಾರ್ಟ್ ಇದ್ದೇನೆ,
ಕ್ಲಾಸಲ್ಲಿ ಮಾಡೋ ಎಲ್ಲ ಪಾಠ ನನಗೆ ಅರ್ಥ ಆಗಬೇಕು, ಈ ಥರ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಓ ನೀನು ಮಹಾರಾಣಿ ಥರ ಇದೆಯಾ ಅಂತ ನಿಮ್ಮ ಮಗಳನ್ನ ಹೇಳಿದ್ರೆ ಅಂತ ಇಟ್ಕೊಳ್ಳಿ. ಸೊ ಮಹಾರಾಣಿ ಏನು ಮಾಡಬೇಕು? ಮಹಾರಾಣಿ ಆ ರಾಜ್ಯದ ಜನತೆಯನ್ನ ನೋಡ್ಕೋಬೇಕಲ್ವಾ. ಸೊ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಒಂದು ಸ್ವಲ್ಪ ಏನೋ ಒಂದು ಇವೆಂಟ್ ಬಂದಾಗ ಅದರಲ್ಲಿ ಲೀಡ್ ಮಾಡೋದು, ಈ ಥರ ಅವರು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓ ನಾನು ಮಹಾರಾಣಿ, ಎಲ್ಲರೂ ನನಗೆ ಕೆಲಸ ಮಾಡಬೇಕು ಅಂತ ತಗೊಂಡ್ಬಿಟ್ರೆ ಅವಾಗ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮಕ್ಕಳನ್ನ ಅಥವಾ ಯಾರನ್ನೇ ಆಗಲಿ ಲೇಬಲ್ ಮಾಡೋದು ಒಳ್ಳೇದಲ್ಲ. ಅಂದ್ರೆ ಅವರನ್ನ ಹೆಸರಿಟ್ಟು ಕರೆಯೋದು. ಇದನ್ನ ಹೇಗೆ ಚೇಂಜ್ ಮಾಡ್ಬೋದು ನಾವು? ಸೊ ಯಾರಾದ್ರೂ ತಪ್ಪು ಮಾಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅವಾಗ? ಅವರನ್ನ ಲೇಬಲ್ ಮಾಡ್ದೇನೆ ಅವರ ಬಿಹೇವಿಯರ್ ಅಂದ್ರೆ ಅವರ ನಡತೆಯನ್ನ ಲೇಬಲ್ ಮಾಡೋದು ಬಹಳ ಒಳ್ಳೆಯದು. ನೀನು ಮೂರ್ಖ ಅಂತ ಹೇಳೋದಕ್ಕಿಂತ ನೀನು ಆ ತರ ನಡ್ಕೊಂಡಿದ್ದು ಸ್ವಲ್ಪ ಮೂರ್ಖತನದಿಂದ ಕೂಡಿದೆ, ಈ ತರ ಹೇಳ್ಬೋದು. ಅವಾಗ ಏನಾಗುತ್ತೆ, ಇಡೀ ಒಂದು ಪರ್ಸನಾಲಿಟಿಯನ್ನ ಚೇಂಜ್ ಮಾಡೋದ್ರ ಬದಲು ಆ ಒಂದು ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಒಂದು ಇಡೀ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದ್ರ ಬದಲು ಆ ವ್ಯಕ್ತಿಯ ಬಿಹೇವಿಯರ್ ಅನ್ನ ನಾವು ಟಾರ್ಗೆಟ್ ಮಾಡಿ ಹೇಳ್ದಂಗೆ ಆಗುತ್ತೆ, ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ದಂಗೆ ಆಗುತ್ತೆ. ಅವಾಗ ಆ ವ್ಯಕ್ತಿಗೂ ಓ ಹೌದಲ್ವಾ, ಆ ಬಿಹೇವಿಯರ್ ಮಾತ್ರ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಓ ಹೌದು, ಆ ಬಿಹೇವಿಯರ್ ತಪ್ಪು, ನಾನು ಆ ನಡತೆಯನ್ನ ಚೇಂಜ್ ಮಾಡ್ಕೊಳ್ಬೇಕು. ನೋಡಿ, ವ್ಯಕ್ತಿನ ಚೇಂಜ್ ಮಾಡೋದು ಅಸಂಭವ, ಅಸಾಧ್ಯ ಅಂತ ಹೇಳಿದ್ರು ತಪ್ಪಿಲ್ಲ. ಆದರೆ ವ್ಯಕ್ತಿಯ ನಡತೆಯನ್ನ ನಾವು ಖಂಡಿತವಾಗಿ ಚೇಂಜ್ ಮಾಡಬಹುದು. ನಿಮ್ಮ ಉದ್ದೇಶ ವ್ಯಕ್ತಿಯನ್ನ ನಿಜವಾಗಿ ಚೇಂಜ್ ಮಾಡಬೇಕು, ಅವನ ನಡತೆಯನ್ನ ಚೇಂಜ್ ಮಾಡಬೇಕು, ನಿಮ್ಮ ಮಕ್ಕಳ ಬಿಹೇವಿಯರನ್ನ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಅವರ ಬಿಹೇವಿಯರನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ಮಾತಾಡಬೇಕೇ ಹೊರತು ಅವರನ್ನ ಒಂದು ಎಂಟೈರ್ ಪರ್ಸನಾಲಿಟಿಯಾಗಿ ಟಾರ್ಗೆಟ್ ಮಾಡಬಾರ್ದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಲೇಬಲಿಂಗ್ ಯಾವ್ಯಾವ ಥರ ನಮ್ಮ ಮನಸ್ಸನ್ನ, ನಮ್ಮ ಬಿಹೇವಿಯರನ್ನ, ನಮ್ಮ ಇಡೀ ಪರ್ಸನಾಲಿಟಿಯನ್ನ ಪರಿಣಾಮ ಮಾಡ್ತದೆ ಅಂತ. ಹಾಗಾಗಿ ಇನ್ನು ಮುಂದೆ ಯಾವಾಗಲೂ ಲೇಬಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ. ನಡತೆಯನ್ನು ಲೇಬಲ್ ಮಾಡಿ, ವ್ಯಕ್ತಿಯನ್ನಲ್ಲ. ನಮಸ್ತೆ.